ನಮಸ್ಕಾರ ರೀ. ಹೆಂಗದರಿ ಎಲ್ಲರೂ? ತನ್ವೀಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಒಂದು ಸೂಪರ್ ಆಗಿರುವ ಇನ್ಸ್ಟಂಟ್ ಆಗಿ ಮಾಡ್ಕೋಬಹುದಾದಂಥ ಪಡ್ಡು ರೆಸಿಪಿನ ಶೇರ್ ಮಾಡಾಕತ್ತೇನೆ ರೀ. ಈ ರೆಸಿಪಿ ಮಾಡಾಕ ಅಕ್ಕಿ ಆಗಲಿ ಬೇಳೆ ಆಗಲಿ ಉದ್ದು ಆಗಲಿ ಯಾವುದೂ ಬೇಡ. ಇನ್ಸ್ಟಂಟ್ ಆಗಿ ಕೇವಲ 10 ನಿಮಿಷದಾಗ ರವಾ ಮತ್ತು ಅವಲಕ್ಕಿನ ಯೂಸ್ ಮಾಡಿಕೊಂಡು ಗರಿ ಆದಂಥ ಸೂಪರ್ ಆದಂಥ ಒಳಗಡೆಯಿಂದ ಸಾಫ್ಟ್ ಆದಂಥ ಪಡ್ಡು ರೆಸಿಪಿನ ಹೆಂಗೆ ಮಾಡೋದು ಅಂಥೇಳಿ ವಿಡಿಯೋನ ನೋಡ್ಕೊಂಡು ಬರೋಣಂತ. ಪ್ರತಿದಿನ ಅವಲಕ್ಕಿ ಉಪ್ಪಿಟ್ಟು ತಿಂದ ನಿಮ್ಗೆ ಬೇಜಾರಾಗಿದ್ರೆ ಅವಲಕ್ಕಿ ಮತ್ತು ರವಾನ ಉಪಯೋಗಿಸ್ಕೊಂಡು ಇನ್ಸ್ಟಂಟಾಗಿ ಮಾಡುವಂಥ ಈ ಒಂದು ಪಡ್ಡು ರೆಸಿಪಿನ ಒಮ್ಮೆ ಟ್ರೈ ಮಾಡಿ ನೋಡ್ರಿ. ಖಂಡಿತ ಎಲ್ಲರಿಗೂ ಇಷ್ಟ ಆಗುತ್ತೆ. ಬರೀ ಹೆಂಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ರೆಸಿಪಿನ ಹೆಂಗೆ ಮಾಡೋದು ಅಂಥೇಳಿ ವಿಡಿಯೋನ ನೋಡ್ಕೊಂಡು ಬರೋಣಂತ. ಫಸ್ಟ್ ನಾನಿಲ್ಲಿ ಈ ರೆಸಿಪಿನ ಮಾಡೋಕೆ 1 ಕಪ್ ಆಗುವಷ್ಟು ಚಿರೋಟಿ ರವಾನ ತೊಗೊಂಡಿದ್ದೇನೆ ರೀ. ನಾನು ಇಲ್ಲಿ ಪ್ರತಿಯೊಂದನ್ನು 1 ಕಪ್ಪಿನ ಅಳತೆಯಲ್ಲಿ ಮಾಡಿ ತೋರ್ಸಾಕತ್ತೇನೆ. ನೀವು ಚಿರೋಟಿ ರವೆ ಬದಲಿಗೆ ಬಾಂಬೆ ರವೆ ಬೇಕಿದ್ದರೂ ಯೂಸ್ ಮಾಡ್ಕೊಳ್ಬೋದು. ಇಲ್ಲ ಅಂದ್ರೆ ದಪ್ಪ ರವೆ ಇದ್ದರೆ ಅದನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು. ಇವಾಗ ನೋಡ್ರಿ 1 ಕಪ್ ರವಕ್ಕೆ ನಾನಿಲ್ಲಿ ಒಂದು ಸ್ವಲ್ಪ ನೀರನ್ನ ಹಾಕಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿ ಒಂದು 5 ರಿಂದ 10 ನಿಮಿಷ ಇದನ್ನು ನೆನೆಯೋಕೆ ಇಡಬೇಕಾಗ್ತೈತೆ ರೀ. ನೋಡ್ರಿ ಇವಾಗ ಸ್ವಲ್ಪನೇ ನೀರನ್ನ ಹಾಕಿ ನಾನು ನೆನೆಯೋದಕ್ಕೆ ಇಡಾಕತ್ತೇನೆ. ಜಾಸ್ತಿ ನೀರನ್ನ ಹಾಕಿ ಮಿಕ್ಸ್ ಮಾಡೋಕೆ ಹೋಗಬೇಡ್ರಿ. ನೋಡಿಕೊಂಡು ರವಾಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕಿ ಈ ರೀತಿ ಮಿಕ್ಸ್ ಮಾಡಿ ಒಂದು ಪ್ಲೇಟ್ನ ಮುಚ್ಚಿ ಅದನ್ನು ಸೈಡ್ಗೆ ಇಡ್ರಿ. ಒಂದು 5 ರಿಂದ 10 ನಿಮಿಷ ನೆನೆದ್ರೆ ಸಾಕು. ಇವಾಗ ನೋಡ್ರಿ ನೆಕ್ಸ್ಟು ನಾವು ರವಾನ ಯಾವ ಕಪ್ನಾಗ ತೊಗೊಂಡಿದ್ದೀವಲ್ಲ ಸೇಮ್ ಅದೇ ಕಪ್ನಾಗ ಅರ್ಧ ಕಪ್ ಆಗುವಷ್ಟು ನಾನಿಲ್ಲೇ ಗಟ್ಟಿ ಅವಲಕ್ಕಿನ ತೊಗೊಂಡೇನಿ ರೀ. ಈ ಅವಲಕ್ಕಿನ 2 ರಿಂದ 3 ಸರ್ತಿ ಕ್ಲೀನಾಗಿ ವಾಶ್ ಮಾಡಿ ತೊಗೊಳ್ಬೇಕು. ಇವಾಗ ಯಾವ ಕಪ್ ಒಳಗೆ ರವಾ ಮತ್ತು ಅವಲಕ್ಕಿನ ತೊಗೊಂಡಿದ್ದೀವಲ್ಲ ಸೇಮ್ ಅದೇ ಕಪ್ನಾಗ ಅರ್ಧ ಕಪ್ ಆಗುವಷ್ಟು ಮೊಸರನ್ನ ತೊಗೊಳಕತ್ತೀನಿ. ಈ ಮೊಸರನ್ನ ಅವಲಕ್ಕಿ ಜೊತೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡುವಾಗ ನಿಮ್ಗೆ ಸ್ವಲ್ಪ ಏನಾದರೂ ಮೊಸರು ಕಡಿಮೆ ಅನಿಸಿದ್ರೆ ಈ ರೀತಿ 1-2 ಟೀ ಸ್ಪೂನಷ್ಟು ನೀರನ್ನ ಹಾಕಿ ಮಿಕ್ಸ್ ಮಾಡ್ಕೊರಿ. ಇಲ್ಲ ಅಂತಂದ್ರೆ ಮೊಸರಿದ್ರೆ ಮೊಸರನ್ನ ಇನ್ನೊಂದು ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೊಳ್ಬೋದು. ಇವಾಗ ಇದನ್ನು ಒಂದು 5 ನಿಮಿಷ ನೆನೆಯೋಕೆ ಇಟ್ಟರೆ ಸಾಕು. ನೋಡ್ರಿ ಇವಾಗ ನಾವು ಆಗಲೇ ಮಿಕ್ಸ್ ಮಾಡಿ ನೆನೆಯೋಕಿಟ್ಟಂಥ ರವಾ ಪೂರ್ತಿಯಾಗಿ ನೆನೆದೈತಿ. ಒಂದು 5 ರಿಂದ 10 ನಿಮಿಷ ನೆನೆದ್ರೆ ಸಾಕು. ಇವಾಗ ಅದನ್ನು ಒಂದು ಮಿಕ್ಸಿ ಜಾರ್ ಒಳಗೆ ಟ್ರಾನ್ಸ್ಫರ್ ಮಾಡ್ಕೊಳಕತ್ತೇನಿ. ನೋಡ್ರಿ ನಾನಿಲ್ಲೇ ಯೂಸ್ ಮಾಡ್ತಿರೋದು ಚಿರೋಟಿ ರವೆ ಆಗಿದ್ದರಿಂದ ಒಂದು ಸ್ವಲ್ಪ ಬೇಗನೆ ನೆನೆದೈತಿ. ನೀವು ಅಕಸ್ಮಾತ್ ದಪ್ಪೆ ರವೆನ ಯೂಸ್ ಮಾಡಿದ್ರೆ ಒಂದು 10 ರಿಂದ 20 ನಿಮಿಷ ನೆನೆಯೋಕೆ ಇಡಬೇಕಾಗ್ತೈತಿ. ಇವಾಗ ನೋಡ್ರಿ ಮಿಕ್ಸಿ ಜಾರ್ ಒಳಗೆ ರವಾನ ಪೂರ್ತಿಯಾಗಿ ನಾನು ಟ್ರಾನ್ಸ್ಫರ್ ಮಾಡ್ಕೊಂಡೇನಿ. ಇವಾಗ ನೋಡ್ರಿ ಅವಲಕ್ಕಿ ಮತ್ತು ಮೊಸರನ್ನ ಮಿಕ್ಸ್ ಮಾಡಿ ಇಟ್ಟಿದ್ದೀವಲ್ಲ ಅದು ಕೂಡ ನೆನೆದೈತಿ. ಅವಲಕ್ಕಿ ಜಾಸ್ತಿ ಏನು ನೆನೆಯೋದು ಬೇಕಾಗಿಲ್ಲ. ಒಂದು 5 ರಿಂದ 10 ನಿಮಿಷ ನೆನೆದ್ರೆ ಸಾಕು. ಇವಾಗ ನೋಡ್ರಿ ಅದನ್ನು ಕೂಡ ಮಿಕ್ಸಿ ಜಾರ್ ಒಳಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಒಂದು ಅರ್ಧ ಟೀ ಸ್ಪೂನಷ್ಟು ಸಕ್ಕರೆನ ಸೇರಿಸ್ಕೊಳಕತ್ತೇನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡು ಒಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಇವಾಗ ಇದನ್ನು ಮಿಕ್ಸಿ ಮಾಡ್ಕೊಂಡು ಬರಬೇಕು. ಈ ಪ್ಯಾಟ್ರನ್ನು ದೋಸೆ ಹಿಟ್ಟು ಯಾವ ರೀತಿ ಇರ್ತೈತಲ್ಲ ಸೇಮ್ ಅದೇ ಕನ್ಸಿಸ್ಟೆಂಟಿ ಒಳಗೆ ಇರಬೇಕು. ನೋಡಿಕೊಂಡು ನೀರು ಕಡಿಮೆ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ನೀರನ್ನ ಹಾಕಿ ಮಿಕ್ಸಿ ಮಾಡ್ಕೊಂಡು ತಗೊಂಡು ಬರ್ಬೇಕ್ರಿ. ಹಿಟ್ಟು ಈ ಕನ್ಸಿಸ್ಟೆಂಟಿ ಒಳಗೆ ಇರಬೇಕು. ದೋಸೆ ಹಿಟ್ಟು ಅಥವಾ ಪಡ್ಡು ಹಿಟ್ಟು ಯಾವ ಕನ್ಸಿಸ್ಟೆಂಟಿ ಒಳಗೆ ಇರ್ತೈತಲ್ಲ ಅದೇ ರೀತಿ ಇದ್ರೆ ಸಾಕು. ಪೂರ್ತಿ ನೈಸಾಗಿ ಪೇಸ್ಟ್ ಆಗಲಿಲ್ಲ ಅಂದರೂ ಪರವಾಗಿಲ್ಲ. ಪಡ್ಡು ಮಾಡ್ತಿರೋದ್ರಿಂದ ಸ್ವಲ್ಪ ತರಿಯಾಗಿದ್ದರೂ ನಡಿತೈತ್ರಿ. ನೋಡ್ರಿ ಇವಾಗ ಹಿಟ್ಟು ರೆಡಿ ಆಯಿತು. ಇವಾಗ ಇದಕ್ಕೆ ನಾನು ಒಂದು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರೋಂಥ ಈರುಳ್ಳಿ ಮತ್ತು 1-2 ಹಸಿಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ಕ್ಯಾರೆಟ್ ತುರಿನ ಹಾಕಿ ಮಿಕ್ಸ್ ಮಾಡ್ಕೊಳಕತ್ತೀನಿ. ನಿಮಗೇನಾದರೂ ಎಕ್ಸ್ಟ್ರಾ ವೆಜಿಟೇಬಲ್ಸ್ ಬೇಕಿದ್ರೆ ಅದನ್ನು ಕೂಡ ಆ್ಯಡ್ ಮಾಡ್ಕೋಬೋದು. ಅಂದ್ರೆ ಕೊತ್ತಂಬರಿ ಮತ್ತು ಕರಿಬೇವು ಸೊಪ್ಪನ್ನು ಕೂಡ ಆ್ಯಡ್ ಮಾಡಿಕೊಂಡ್ರೆ ಇನ್ನೂ ಟೇಸ್ಟಿಯಾಗಿ ಪಡ್ಡು ಬರ್ತಾವ್ರಿ. ನೋಡ್ರಿ ಇವಾಗ ಅದನ್ನು ನೀಟಾಗಿ ಇನ್ನೊಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ಬೇಕು. ಹಿಟ್ಟು ಜೊತೆ ನಾವು ಮಿಕ್ಸ್ ಮಾಡಿರುವಂಥ ಎಲ್ಲ ವೆಜಿಟೇಬಲ್ಸು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗ ನೋಡ್ರಿ ಇನ್ಸ್ಟಂಟಾಗಿ ಮಾಡ್ತಿರೋದ್ರಿಂದ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನಷ್ಟು ಈನೋ ಪೌಡ್ರನ್ನ ಹಾಕಿ ನಾನು ಮಿಕ್ಸ್ ಮಾಡ್ಕೊಳಕತ್ತೇನಿ. ಒಂದು ಅರ್ಧ ಟೀ ಸ್ಪೂನಷ್ಟು ಈನೋನ ಹಾಕಿ ಇನ್ಸ್ಟಂಟಾಗಿ ಪಡ್ಡುನ ಮಾಡೋದ್ರಿಂದ ಪಡ್ಡು ತುಂಬಾ ಸಾಫ್ಟಾಗಿ ಸ್ಪಾಂಜಿಯಾಗಿ ಬರ್ತಾವ್ರಿ. ಅಕಸ್ಮಾತ್ ನಿಮಗೆ ಈನೋ ಬೇಡ ಅಂದ್ರೆ
ಒಂದು ಚಿಟಿಕೆಯಷ್ಟು ಅಡುಗೆ ಸೋಡಾನು ಬೇಕಾದರೂ ಯೂಸ್ ಮಾಡ್ಕೊಳ್ಬೋದು. ನೋಡಿರಿ ಇವಾಗ ಹಿಟ್ಟು ಪೂರ್ತಿಯಾಗಿ ರೆಡಿ ಆಯಿತು. ಈ ಕಡೆ ಪಡ್ಡು ತವಾನ ನಾನು ಕಾಯೋದಕ್ಕಿಟ್ಟು ಪಡ್ಡು ತವ ಕಾದಿಂದ ಒಂದು ಅರ್ಧ ಟೀ ಸ್ಪೂನಷ್ಟು ಎಣ್ಣೆನ ಹಾಕಾಕತ್ತೇನೆ. ಇವಾಗ ನೋಡ್ರಿ ಸ್ವಲ್ಪ ಎಣ್ಣೆ ಕಾದಿಂದ ನಾವು ಆಗಲೇ ರೆಡಿ ಮಾಡಿಟ್ಕೊಂಡಂಥ ಈ ಮಿಶ್ರಣನ ಇವಾಗ ಇದಕ್ಕೆ ಪಡ್ಡು ಮನೆಗೆ ಹಾಕಬೇಕು. ಈ ರೀತಿ ಪಡ್ಡುನ ಹಾಕೊಳ್ಳುವಾಗ ಪೂರ್ತಿ ಉರಿನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಮೊದಲು ಎಲ್ಲ ಮನೆಗೂ ಹಾಕ್ಕೊಳ್ಬೇಕ್ರಿ. ಆಮೇಲೆ ಎಲ್ಲ ಹಿಟ್ಟನ್ನು ಹಾಕಿಂದ ಒಂದು ಸ್ವಲ್ಪ ಮೀಡಿಯಮ್ ಫ್ಲೇಮ್ ಒಳಗೆ ಉರಿನ ಇಟ್ಕೊಂಡು ಈ ಪಡ್ಡುನ ಒಂದು 5ರಿಂದ 7 ನಿಮಿಷದವರೆಗೂ ಒಂದು ಮುಚ್ಚಳನ ಮುಚ್ಚಿ ಬೇಯಿಸ್ಕೊಂಡ್ರೆ ಪಡ್ಡು ಒಳಗೆಲ್ಲ ನೀಟಾಗಿ ಬೇಯ್ತಾವು. ನೋಡ್ರಿ ಇವಾಗ ನಾನು ಪೂರ್ತಿಯಾಗಿ ಪಡ್ಡುನ ಹಾಕಾಯಿತು. ಒಂದು ಸ್ವಲ್ಪ ಮೇಲೆ ಇನ್ನೊಂದು ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡಿಕೊಂಡು ಇವಾಗ ಒಂದು ಮುಚ್ಚಳನ ಮುಚ್ಚಿ ಒಂದು 5ರಿಂದ 7 ನಿಮಿಷ ಮೀಡಿಯಮ್ ಫ್ಲೇಮ್ ಒಳಗೆ ಬೇಯಿಸ್ಕೊಳ್ಬೇಕು. ನೋಡ್ರಿ ಇವಾಗ ಪಡ್ಡು ರೆಡಿ ಆಗಿದಾವು. ಸ್ವಲ್ಪ ಕೂಡ ಹಂಚಿಗೆ ಅಂಟ್ತಾ ಇಲ್ಲ, ಎಷ್ಟು ನೀಟಾಗಿ ಪರ್ಫೆಕ್ಟಾಗಿ ಬರಾಕತ್ತಾವಂತ ಹೇಳಿ. ಪಡ್ಡುನ ಬೇಯಿಸ್ಕೊಳ್ಳುವಾಗ ಉರಿನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ನಿಧಾನವಾಗಿ ಬೇಯಿಸ್ಕೊಳ್ಬೇಕ್ರಿ. ಹೈ ಫ್ಲೇಮ್ ಮಾಡ್ರೆ ಪಡ್ಡು ಸೀದ್ ಹೋಗೋ ಚಾನ್ಸಸ್ ಇರ್ತೈತಿ. ನೋಡತ್ತಿರ್ಬೋದು ನೀವು, ಸ್ವಲ್ಪ ಕೂಡ ತವೆಗಾಗಲಿ ಸ್ಪೂನ್ಗಾಗಲಿ ಅಂಟ್ತಾ ಇಲ್ಲ, ಅಷ್ಟು ಪರ್ಫೆಕ್ಟಾಗಿ ಈ ರೆಸಿಪಿ ಬಂದೈತಿ. ಇದನ್ನು ಆರಾಮಾಗಿ ಯಾರು ಬೇಕಾದರೂ 10 ನಿಮಿಷದಾಗ ಮಾಡ್ಕೊಳ್ಬೋದು. ನೋಡತ್ತಿರ್ಬೋದು ನೀವು, ಸ್ವಲ್ಪ ಕೂಡ ತವೆಗೆ ಅಂಟ್ತಾ ಇಲ್ಲ, ಇಷ್ಟು ಪರ್ಫೆಕ್ಟಾಗಿ ಬಂದೈತಿ. ಈ ರೀತಿ ನಿಮ್ಗೆ ಮಾಡೋದು, ವೆಜಿಟೇಬಲ್ಸ್ನ ಹಾಕಿ ಮಾಡೋದು ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಹಂಗೆ ವೈಟಾಗಿ ಕೂಡ ಈ ರೆಸಿಪಿನ ಮಾಡ್ಕೊಳ್ಬೋದು ಸಿಂಪಲ್ಲಾಗಿ. ನೋಡ್ರಿ ಇವಾಗ ನಾನು ಮತ್ತೆ ಮುಚ್ಚಳನ ಮುಚ್ಚಿ ಒಂದು 2ರಿಂದ 3 ನಿಮಿಷ ಲೋ ಫ್ಲೇಮ್ನಲ್ಲಿ ಬೇಯಿಸ್ಕೊಂಡೇನಿ. ಪಡ್ಡು ಎಷ್ಟೊಂದು ಪರ್ಫೆಕ್ಟಾಗಿ ಬಂದಾವಂತ ಹೇಳಿ. ಅಕ್ಕಿ ಪಡ್ಡಿಗಿಂತನೂ ರುಚಿಯಾಗಿರ್ತಾವೆ. ಒಮ್ಮೆ ನೀವು ಈ ವಿಧಾನದಾಗ ಅವಲಕ್ಕಿ ಮತ್ತು ರವೆನ ಉಪಯೋಗಿಸ್ಕೊಂಡು ಈ ರೀತಿ ಗರಿ ಆದಂಥ ಪಡ್ಡುನ ಮಾಡಿ ನೋಡ್ರಿ. ಮನೆಯವರೆಲ್ಲ ಇಷ್ಟಪಟ್ಟು ತಿಂತಾರೆ. ಮತ್ತು ಮಕ್ಕಳ ಲಂಚ್ ಬಾಕ್ಸಿಗಂತೂ ಈ ರೆಸಿಪಿ ಹೇಳಿ ಮಾಡಿಸಿದಂಥ ರೆಸಿಪಿ. ರವೆ ಮತ್ತು ಅವಲಕ್ಕಿನ ಉಪಯೋಗಿಸ್ಕೊಂಡು ಇನ್ಸ್ಟಂಟಾಗಿ ಕೇವಲ 10 ನಿಮಿಷದಾಗ ಸೆಟ್ ದೋಸೆ ಕೂಡ ಮಾಡ್ಕೊಳ್ಬೋದ್ರಿ. ಹೂವಿನಷ್ಟು ಸ್ಮೂತಾಗಿ ಬರ್ತಾವೆ. ನಿಮ್ಗೆ ಆ ರೆಸಿಪಿ ಬೇಕಂದ್ರೆ ನಮ್ಮ ಚಾನಲ್ ಒಳಗೆ ಈಗಾಗಲೇ ಅಪ್ಲೋಡ್ ಆಗೈತಿ, ಇಂಟ್ರೆಸ್ಟ್ ಇದ್ದವರು ಚೆಕ್ ಮಾಡ್ಕೊಳ್ಬೋದು. ನೋಡ್ರಿ ಇವಾಗ ನಾನು ಇನ್ನೊಂದು ಸರ್ತಿ ಪಡ್ಡುನ ಹಾಕಿ ತೋರ್ಸಾಕತ್ತೇನೆ. ಈ ರೀತಿ ಪಡ್ಡುನ ಹಾಕೊಳ್ಳುವಾಗ ಉರಿನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಹಾಕ್ಕೊಂಡು ಮೀಡಿಯಮ್ ಫ್ಲೇಮ್ ಮಾಡಿ ಒಂದು ಮುಚ್ಚಳನ ಮುಚ್ಚಿ ಒಂದು 5ರಿಂದ 7 ನಿಮಿಷ ಬೇಯಿಸ್ಕೊಂಡ್ರೆ ಗರಿ ಆದಂಥ ಒಳಗಡೆಯಿಂದ ಸಾಫ್ಟ್ ಆದಂಥ ಪಡ್ಡು ರೆಡಿ ಆಗ್ತಾವು. ನೋಡತ್ತಿರ್ಬೋದು ನೀವು, ಸ್ವಲ್ಪ ಕೂಡ ಅಂಟ್ತಾ ಇಲ್ಲ, ಎಷ್ಟು ಪರ್ಫೆಕ್ಟಾಗಿ ಬಂದಾವಂತ ಹೇಳಿ. ರವೆ ಮತ್ತು ಅವಲಕ್ಕಿನ ಉಪಯೋಗಿಸ್ಕೊಂಡು ಇನ್ಸ್ಟಂಟಾಗಿ ಕೇವಲ 10 ನಿಮಿಷದಾಗ ಪಡ್ಡುನ ಯಾವ ರೀತಿ ಮಾಡೋದು ಅಂತ ನೋಡಿದ್ರಲ್ಲ. ಈ ವಿಡಿಯೋ, ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಅಥವಾ ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗೆ ನಿಮ್ಗೆ ಈ ರೆಸಿಪಿ ಇಷ್ಟ ಆದ್ರೆ ಈ ರೆಸಿಪಿಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡ್ರಿ. ನೋಡ್ರಿ ಎಷ್ಟು ಗರಿಯಾಗಿ ಪಡ್ಡು ಬಂದಾವಂತ ಹೇಳಿ. ಟೇಸ್ಟು ಕೂಡ ಅಷ್ಟೇ ರುಚಿಯಾಗಿರ್ತೈತ್ರಿ. ಅಕ್ಕಿ ಪಡ್ಡಿಗಿಂತನೂ ರುಚಿಯಾಗಿರ್ತೈತಿ. ಒಮ್ಮೆ ನೀವು ಅವಲಕ್ಕಿ ಮತ್ತು ರವಾನ ಉಪಯೋಗಿಸ್ಕೊಂಡು ಈ ರೀತಿ ಇನ್ಸ್ಟಂಟಾಗಿ ಪಡ್ಡುನ ಮಾಡಿ ನೋಡ್ರಿ. ಮತ್ತು ಈನೋ ಪೌಡ್ರನ್ನ ಹಾಕಿ ಪಡ್ಡುನ ಮಾಡ್ಕೊಳ್ಳೋದ್ರಿಂದ ಹೆಲ್ತ್ಗೂ ಕೂಡ ಒಳ್ಳೆಯದು. ಈನೋನ ಹಾಕಿ ಪಡ್ಡುನ ಮಾಡೋದ್ರಿಂದ ರೆಸಿಪಿ ತುಂಬಾ ಸಾಫ್ಟಾಗಿ ಸ್ಪಾಂಜಿಯಾಗಿ ಬರ್ತಾವ್ರಿ. ಒಮ್ಮೆ ನೀವು ಈನೋ ಪೌಡ್ರನ್ನ ಹಾಕಿ ಈ ರೀತಿ ಸ್ಪಾಂಜಿ ಆದಂಥ ಪಡ್ಡು ರೆಸಿಪಿನ ಟ್ರೈ ಮಾಡಿರಿ. ಸೋಡಾಕ್ಕಿಂತಲೂ ಈನೋ ಹೆಲ್ತ್ಗೆ ಭಾಳ ಒಳ್ಳೆಯದು. ಈನೋ ಹಾಕೋದ್ರಿಂದ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಬರೋದಿಲ್ಲ. ನೋಡ್ರಿ ಪಡ್ಡು ಎಷ್ಟು ಸಾಫ್ಟಾಗಿ ಸ್ಪಾಂಜಿಯಾಗಿ ಬಂದಾವಂತ ಹೇಳಿ. ಇದೇ ರೀತಿ ವಿಡಿಯೋಸ್ನ ನೋಡ್ಕೊತ ಇರ್ರಿ. ಮತ್ತು ಮುಂದಿನ ವಿಡಿಯೋದಾಗ ಇನ್ನೊಂದು ರೆಸಿಪಿ ಜೊತೆ ಸಿಗೋಣ್ರಿ. ಎಲ್ಲರಿಗೂ ಟೇಕ್ ಕೇರ್ ಆಫ್ ಆಲ್. ಬಾಯ್ ರೀ.